ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ದಿನದಂದೇ ಏನಂತ ಹೇಳಿದ್ರೆ ಭಾರತದ ಪುರುಷರ ಕ್ರಿಕೆಟ್ ತಂಡ ಇವತ್ತು ಅವರಿಗೆ ಕೊಡುಗೆಯನ್ನು ಕೊಡುವ ರೀತಿಯಲ್ಲಿ 10ನೇ ಆವೃತ್ತಿಯ T20 ವರ್ಲ್ಡ್ ಕಪ್ ಅನ್ನು 96 ರನ್ಗಳಿಂದ ನ್ಯೂಜಿಲೆಂಡನ್ನು ಬಗ್ಗುಬಡಿದ ಭಾರತ ಇವತ್ತು ವಿಜಯಶಾಲಿಯಾಗಿದೆ. ಕೇವಲ ಚಿಕ್ಕ ಮಕ್ಕಳು ಅಥವಾ ಯಂಗ್ಸ್ಟರ್ಸ್ ಅಲ್ಲದೆ ಇಲ್ಲೊಬ್ಬರು ಅಜ್ಜಿ ಇದ್ದಾರೆ ನಮ್ಮ ಜೊತೆಗೆ, ಚಂದ್ರಿಕಾ ವೈದ್ಯ ಅಂತ ಹೇಳಿದ್ರು ಸರ್. ಇವರು ಕೂಡ ಬಹಳಷ್ಟು ಕ್ರಿಕೆಟ್ ಪ್ರೇಮಿಗಳಂತೆ. ಇವ್ರು ಏನು ಹೇಳ್ತಾರೆ ಅಂತ ಕೇಳೋಣ. ಅಮ್ಮ, ಇವತ್ತು ಕ್ರಿಕೆಟ್ ವಿನ್ ಆಯಿತು ನಮ್ಮ ದೇಶ, ಏನು ಹೇಳ್ತೀರಿ ನೀವು? ಆ ಕ್ರಿಕೆಟ್ ನಿಜವಾಗ್ಲೂ ಹುಟ್ಟಿದ್ದು ನಮ್ಮ ದೇಶ ಜಾಮ್ನಗರ್ ಅಂತ, ಆ ಊರಿನಲ್ಲಿ. ಅವನು ಒಬ್ಬನೇ ಸ್ಟಾರ್ಟ್ ಮಾಡಿದ. ಆಮೇಲೆ ಅದು ಬಹಳ ಪ್ರಿಯಕರವಾದ ಆಟ ಅಂತ ಮುಂದುವರ್ಕೊಂಡು ಬಂತು. ಆಮೇಲೆ ನಮ್ಮಲ್ಲಿ ಒಳ್ಳೊಳ್ಳೆ ಯುವಕರು ಆಟಗಾರರಿದ್ದಾರೆ, ಯುವ ಆಟಗಾರರು. ಹಳಬರು ಕೂಡ ಇವತ್ತು ಎಲ್ಲರೂ ಬಂದು, ಪ್ರೈಮ್ ಮಿನಿಸ್ಟರ್ ಮೋದಿ ಸರ್ ಕೂಡ ಬಂದು ಈ ಮ್ಯಾಚನ್ನು ವೀಕ್ಷಿಸಿದ್ದಾರೆ. ಇವತ್ತಿನ ಮ್ಯಾಚ್ ನೋಡಿದ್ರಿ? ಇವತ್ತಿನ ಮ್ಯಾಚ್ ನಾನು ನನ್ನ ಮೊಬೈಲ್ ಒಳಗೆ ನೋಡ್ತಿದ್ದೆ. ಕ್ರಿಕೆಟ್ ಒಂದು ಹುಚ್ಚು. ಕ್ರಿಕೆಟ್ ನಮ್ಮ ತಾಯಿ ಸಣ್ಣವರಿದ್ದಾಗ ಟಿವಿ ಇರಲಿಲ್ಲ. ಅವ್ರು ಯಾವಾಗಲೂ ಸಣ್ಣದು ಏನದು ರೇಡಿಯೋ ಅಡಿಗೆ ಮಾಡ್ತಾನು ಕಿವಿಗೆ ಇಟ್ಕೊಂಡು ಕೇಳ್ತಿದ್ರು. ಆಮೇಲೆ ಅವ್ರು ಇನ್ನೂ ಒಂದು ಹೇಳಿದ್ರು, ನೀ ಯಾಕೆ ಕ್ರಿಕೆಟ್ಗೆ ಇಂಟ್ರೆಸ್ಟ್ ತಗೋ ಅಂದರೆ, ನಿನಗೆ ಅಕಸ್ಮಾತ್ ಗಂಡಸರು ಒಳಗೆ ಕಂಪನಿ ಒಳಗೆ ಹೋಗಿ ಇರಬೇಕಾದ್ರೆ ನೀನು ಆಡ್ ಮ್ಯಾನ್ ಔಟ್ ಆಗ್ತಿ. ಅವರಿಗೆ ಕ್ರಿಕೆಟ್ ಇಂಟ್ರೆಸ್ಟ್ ಇರ್ತದೆ, ಅದಕ್ಕೆ ನೀವು ಅದನ್ನು ಬೆಳೆಸ್ಕೋ ಅಂತ ಹೇಳಿ. ಅಂದಾಜು ಎಷ್ಟು ವರ್ಷದಿಂದ ನೀವು ಈ ಕ್ರಿಕೆಟ್? ನನಗೀಗ 74. ನನಗೆ 6-7 ವರ್ಷದಿಂದಲೇ ಇಂಟ್ರೆಸ್ಟ್. 6-7 ವರ್ಷ? ಹೌದು. ಅಂದ್ರೆ 83 ವಿಶ್ವಕಪ್ ಎಲ್ಲ ನಿಮಗೆ ಮಾಹಿತಿ ಇದೆ? ಎಲ್ಲ ಮಾಹಿತಿ ಇವತ್ತಿಗೂ ಕೊಡ್ತಿರ್ತೀವಿ. ಇವತ್ತಿಗೂ ನಾವು 11ರವರೆಗೂ ನಮ್ಮ ಮನೆಯವರು ಇದಕ್ಕೆ ಗುರಾಜ್ ವೈದ್ಯ ಅಂತ ಅವರು ಪ್ರೋತ್ಸಾಹನೆ ಮಾಡ್ತಾರೆ. ಅದರಿಂದ ಅವ್ರ ಜೊತೆ ನಾನು ಅವರು ಇಬ್ಬರು ಕುತ್ಕೊಂಡು ಕ್ರಿಕೆಟ್ ಈ ಇಡೀ ಟೂರ್ನಮೆಂಟ್ ಎಲ್ಲ ನೋಡಿದ್ರಿ? 10ನೇ ಎಲ್ಲ ನೋಡಿದ್ವಿ. ನಾಳೆ ಮತ್ತೆ ಇದು ರಿಪೀಟ್ ಮಾಡ್ತಾರೆ, ನಾನು ಅವಾಗ ಕುತ್ಕೊಂಡು ನೋಡ್ತೀನಿ. ಅಂದ್ರೆ ಇವತ್ತು ಕಾರ್ಯಕ್ರಮದಲ್ಲಿ ಇರೋದ್ರಿಂದ ಹೌದು, ಅದು ಜ್ಯೋತಿ ನನ್ನ ಮಗಳ ತರಹ ಅವಳು ಪ್ರೋಗ್ರಾಮಿಗೆ ಬರಬೇಕಾಗ್ಯದ ಅಂತೇಳಿ ನಾನು ಮೊಬೈಲ್ನಲ್ಲಿ ಆವಾಗ ನೋಡ್ತೀನಿ. ಬಹಳಷ್ಟು ಅದ್ಭುತವಾಗಿ ಮಾತನಾಡಿದ್ರು ಅಜ್ಜಿಯವರು. ಇದಿಷ್ಟು ಅವ್ರ ಜೊತೆಗೆ ಜಸ್ಟ್ ಒಂದು ಇಲ್ಲಿ ಕಾರ್ಯಕ್ರಮದಲ್ಲಿ ಸಿಕ್ಕರು, ಇದೊಂದು ಮಾತನಾಡಿಸುವಂಥ ಪ್ರಯತ್ನವನ್ನು ಮಾಡಿದ್ವಿ. ಅವರು ಇಂಟ್ರೆಸ್ಟ್ ಕೊಟ್ಟು ಬಹಳಷ್ಟು ಮಾಹಿತಿಯನ್ನು ಹೇಳಿದ್ರು. ಕ್ಯಾಮ್ರಾ ಪರ್ಸನ್ ಪ್ರಜ್ವಲ್ ಜೊತೆ ಮಹಾಂತೇಶ್ ಹಿರೇಮಠ, ರನ್ ಟಿವಿ ನ್ಯೂಸ್ ಮುಧೋಳ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.